ಅದು ಹೆಂಗೆ ಸರ್ ಪುಸ್ತಕ ಅಂದರೆ ಒಂದು ಕಡೆ ಕೂರ್ಸಲ್ಲ ಪಾಠ ಅಂದರೆ ಬೆಲ್ ಹೊಡೆದಂಗೆ ಒಂದು ಪೀರಿಯಡ್ ಶುರು ಆಯಿತು, ಬೆಲ್ಲಿಲ್ಲ, ಬೆಲ್ ಊಟಕ್ಕೆ ಮಾತ್ರ, ಬೆಲ್ ಇಲ್ಲದೆ ಇರೋ ಶಾಲೆ. ಬೆಲ್ಲು. ಹೆಂಗೆ ಪ್ಲ್ಯಾನ್ ಮಾಡಿದ್ರಿ? ನನಗೆ ಇವಾಗ ನಾ ಕಲಿತಾ ಹೋದೆ, ನಾನು ಮೊದಲನೇ ವಿದ್ಯಾರ್ಥಿ ಕಲಿಯೋ ಮನೆಯಲ್ಲೇ. ಹೇಗೆ? ನನಗೇನು ಗೊತ್ತಿರಲಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೊರಟವನು ಅಲ್ವಾ. ಮಕ್ಕಳಿಂದ ಕಲಿತು ತುಂಬ ಪ್ರಯೋಗಗಳನ್ನು ಮಾಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ. ಎಲ್ಲರಿಗೂ ಒಂದೇ ಶಾಲೆ ಆಗಲ್ಲ, ಯಾಕಂದರೆ ನಮ್ಮ ಮುಖ್ಯವಾಣಿ ಶಾಲಾ ಶಿಕ್ಷಣ ನಿಂತಿರೋದೆ ಪ್ರತಿಯೊಂದು ಮಗುವು ಪೂರ್ವ ನಿಗದಿತ ಸಮಯದಲ್ಲಿ ಪೂರ್ವ ನಿಗದಿತ ಪಠ್ಯವಸ್ತುವನ್ನು ಪೂರ್ವ ನಿಗದಿತ ರೀತಿಯಲ್ಲಿ ಅವರವರ ವಯಸ್ಸಿಗೆ ತಕ್ಕಂತೆ ಕಲಿತಾರೆ. ಹೌದು, ಕಲಿದಲ್ಲೇ ಇದ್ದರೆ ಫೇಲ್ ಆಗ್ತಾರೆ. ತಪ್ಪಲ್ವಾ? ಅದು ತಪ್ಪಲ್ವಾ? ಮಕ್ಕಳ ಕಲಿಕೆ ಮಗು ಮೇಲೆ ಮಾತ್ರ ನಿಂತಿಲ್ಲ, ಸಮಾಜದ ಮೇಲೆ ನಿಂತಿದೆ, ತಂದೆ ತಾಯಿ ಮೇಲೆ ನಿಂತಿದೆ. ಅದು ಟ್ರೈಬಲ್ ಏರಿಯಾದಲ್ಲಿದೆಯೋ, ಹಳ್ಳಿಲಿದೆಯೋ, ಸಿಟಿಲಿದೆಯೋ ಅಲ್ವಾ. ಪಠ್ಯಪುಸ್ತಕ, ಶಿಕ್ಷಕರು ತುಂಬ ಮೇಲೆ ನಿಂತಿದೆ, ಎಲ್ಲನೂ ಅವಲಂಬಿತ ಅಲ್ವಾ. ಸೊ ಎಲ್ಲರಿಗೂ ಒಂದೇ ಆಗಲ್ಲ ಈ ಥರ. ಸೊ ನಿರ್ದಿಷ್ಟ ಇವಾಗ ಸ್ವಲ್ಪ ಎವ್ರಿ ಇಂಡಿವಿಜುವಲ್ ಮಗು ಮೇಲೆ ಹಾಗಾದರೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ನೀವು. ಅದು ಹೆಂಗೆ ಸಾಧ್ಯ ಆಗುತ್ತೆ ಸರ್? ನಮ್ಗೆ ಅಷ್ಟು ಸಮಯ, ಅಷ್ಟು ವ್ಯವಧಾನ ಹೇಗೆ? ಅಂದರೆ ನೀವು ಹೇಳ್ತಾ ಇರೋ ಪ್ರಕಾರ, ಅಂದರೆ ನಾನು ಕಾರ್ಯಕ್ರಮ ಆರಂಭದ ಮುಂಚೆನೂ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೆ, ಹೆಂಗೆ ಸಾಧ್ಯ ಅಂತ. ಪ್ರತಿ ಮಕ್ಕಳು ಇಂಡಿವಿಜುವಲಿ ಡಿಫ್ರೆಂಟ್ ಇರ್ತಾರೆ, ಅವರ ಚಾಯ್ಸಸ್ ಡಿಫ್ರೆಂಟ್ ಇರುತ್ತೆ. ಬಟ್ ಏನಂದರೆ ಸುಲಭದ ಮಾರ್ಗ ಏನಂದರೆ ಒಟ್ಟಿಗೆ ಕೂರಿಸು, ಎಲ್ಲರಿಗೂ ಒಂದು ಪಾಠ ಹೇಳು, ಎಲ್ಲರಿಗೂ ಒಂದು ಪ್ರಶ್ನೆಗೆ ಒಂದು ಉತ್ತರ ಬರಿ ಅಂತ ಹೇಳು. ಕರೆಕ್ಟ್. ಅದು ಸರಿನಾ? ಅಲ್ಲ, ಇಂಡಿವಿಜುವಲ್ ಫೋಕಸ್ ಹೆಂಗಾಗತ್ತೆ ಅಂತ. ನಾನು ಶುರು ಮಾಡಿದ ಶಾಲೆ ಬರೀ 4 ಜನ ಇದ್ದರು ವಾಸ ಮಾಡುವಾಗ. ವಾಸ ಮಾಡೋಕ್ಕೆ ಹೊರಗಡೆಯಿಂದ 10 ಜನ ಮಕ್ಕಳು ಬರ್ತಾಯಿದ್ರು. ಸೊ ನನಗೆ ತುಂಬ ಟೈಮ್ ಸಿಕ್ತು ಒಂದೊಂದು ಮಗುನ ಅಭ್ಯಾಸ ಮಾಡೋಕ್ಕೆ. ಒಂದೊಂದು ಮನೆ ಹಿನ್ನೆಲೆ ಬೇರೆ ಬೇರೆ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮಗು ಬಂದ ತಕ್ಷಣ ನಾನು ನಿಮ್ಗೆ ಹೇಳ್ದಂಗೆ ಮೊದಲು ಅಪ್ಲಿಕೇಶನ್ನೇ ಇರಲಿಲ್ಲ. ಮಹೇಶ ಓದು, ಹೋಗು, ಸೇರು ಶಾಲೆ, ಅಷ್ಟೇ. ಅಷ್ಟು ಅನೌಪಚಾರಿಕವಾಗಿತ್ತು. ಈಗ ಇದಕ್ಕೊಂದು ಫ್ರೇಮ್ವರ್ಕ್ ಕೊಡೋಣ, ಈ ಆಲ್ಟರ್ನೇಟಿವ್ ಎಜುಕೇಷನ್ ವ್ಯವಸ್ಥೆಗೆ ಒಂದು ಫ್ರೇಮ್ವರ್ಕ್ ಕೊಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಆಗ್ತಾಯಿದೆ, ಚೇಂಜ್ ಮಾಡ್ಕೋಬೇಕು ಮತ್ತೆ. ಈ ಥರ ಪ್ರಯತ್ನದಲ್ಲಿ ಇದ್ದೀವಿ. ಸೊ ಇವಾಗ ಮಗು ಬಂದ ತಕ್ಷಣ ನಾವೊಂದು ಸರಳವಾದ ಒಂದು ಪರೀಕ್ಷೆ ಮಾಡ್ತೀವಿ. ಅಂದರೆ ಅವನನ್ನು ರಿಜೆಕ್ಟ್ ಮಾಡೋಕ್ಕಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ನನಗೆ ಸ್ವಲ್ಪ ಮೆಂಟಲಿ ರಿಟೈರ್ಡ್ ಆದರೆ ಆಗಲ್ಲ ನನ್ನ ಕೈಲಿ. ಓಕೆ, ಎಷ್ಟು ಲೈಟ್ ಇದೆ, ಎಷ್ಟು ಫ್ಯಾನ್ ಇದೆ, ಸುಮ್ಮನೆ ಈ ಥರ ತಿಳ್ಕೊಳ್ಳೋಕ್ಕೆ. ಮೆಂಟಲಿ ರಿಟೈರ್ಡ್ ಅಲ್ಲ ಮಗು, ಅಥವಾ ಕಿವಿ ಕೇಳಿಸ್ತಲೇ ಇರೋಲ್ಲ ಮಗು ಅಲ್ಲ. ನೆಕ್ಸ್ಟು ನಾರ್ಮಲ್ ಚೈಲ್ಡ್ ಆಗಿದ್ದರೆ ಒಂದು ಸಿಂಪಲ್ ಅಕಾಡೆಮಿಕ್ ಟೆಸ್ಟ್, ಇನ್ಫಾರ್ಮಲ್ ಆಗಿ ಕೇಳೋದು. ಆಗ ಅದ್ರ ಮೇಲೆ ಮಗು ಯಾವ ಹಂತದಲ್ಲಿದೆ, ಇವಾಗ ಕಲಿಕೆ ಯಾವ ಹಂತದಲ್ಲಿದೆ, ಕಲಿಕೆ ಯಾವ ಹಂತದಲ್ಲಿದೆ, ಅದಾದಮೇಲೆ ಏನು ಹೇಳ್ಕೊಡ್ಬೇಕು ಅಂತ ಅದ್ರ ಮೇಲೆ ಅದಕ್ಕೊಂದು ನಾವು ನಿರ್ಧರಿಸೋದು. ಇವಾಗ 2 ಅಂಕೆ ಕೂಡೋದು ಬರುತ್ತೆ, ನೆಕ್ಸ್ಟ್ ಏನು ಹೇಳ್ಕೊಡ್ಬೇಕು, 3 ಅಂಕೆ. ಈ ರೀತಿ ಅವರು ಫಾರ್ಮಲ್ ಸ್ಕೂಲಲ್ಲಿ ಯಾವ ತರಗತಿ ಅನ್ನೋದು ಲೆಕ್ಕಕ್ಕಿಲ್ಲ ನಮಗೆ. ನೈಜ ಕಲಿಕೆ ಏನು, ನೈಜ ಕಲಿಕಾ ಮಟ್ಟ ನಿರ್ಧರಿಸೋದು. ಸರ್, 4 ಜನ ಪ್ಲಸ್ 10 ಜನರ ಜೊತೆ ಶಾಲೆ ಶುರು ಮಾಡಿದ್ರಿ ಅಂತ ಹೇಳ್ತೀರ. ತಂದೆ ತಾಯಿ ಒಪ್ಕೊಂಡ್ರ ಈ ರೀತಿ ಶಾಲೆಗೆ? ಇಲ್ಲೇನಾಯ್ತು, ಯಾಕೆಂದ್ರೆ ತಂದೆ ತಾಯಿ ನೋಡೋದು ಶಾಲೆ ಹೆಸರು, ಶಾಲೆ ಹೆಸರು ಇರಲಿಲ್ಲ, ಬರೀ ಕಲಿಯೋ ಮನೆ ದೊಡ್ಡ ಹೆಸರು ಅಲ್ಲ. ಅದನ್ನೇ ಹೇಳಿದ್ದು, ಶಾಲೆ ಹೆಸರು, ಹಿಂದಿನ ವಿದ್ಯಾರ್ಥಿಗಳು ಎಷ್ಟು ಅಂಕ ತಗೊಂಡಿದ್ರು, ಏನೇನು ರ್ಯಾಂಕಿಂಗ್ ಬಂದಿತ್ತಾ, ಇವೆಲ್ಲ ನೋಡ್ತಿದ್ದಾರೆ. 4 + 10 ಜನ ತಂದೆ ತಾಯಿ ಹೆಂಗೆ ಒಪ್ಕೊಂಡ್ರು ಅಂತ. ಯಾಕಂದರೆ ಇದು ಕಲಿಯೋ ಇಡೀ ವ್ಯವಸ್ಥೆನೇ ಬೇರೆ ಇದೆ ನಿಮ್ಮ ಕಲಿಕೆಯಲ್ಲಿ. ಅಂದರೆ ನೋ ಫಾರ್ಮಲ್ ಎಜುಕೇಷನ್, ನೋ ಟೆಕ್ಸ್ಟ್ ಬುಕ್ಸ್, ನೋ ಮಾರ್ಕ್ಸ್. ಒಂದು SSLC ಬರೋಕ್ಕೆ 2 ವರ್ಷದ ಮುಂಚೆ ಫಾರ್ಮಲ್ ಆಗ್ತೀವಿ. ಅಲ್ಲಿ ತನಕ ಒಂಥರ ಆಲ್ಟರ್ನೇಟಿವ್ ಅನ್ನಿ, ನಾನ್ ಫಾರ್ಮಲ್ ಅನ್ನಿ, ಅದೇ ಥರ ಇರ್ತೀವಿ. ಇದನ್ನು ಇವಾಗ ನಾವು ಒಂದು ಫ್ರೇಮ್ವರ್ಕ್ ಕೊಡೋಣ ಅಂತ ನೋಡ್ತಾ ಇದ್ವಿ ಸ್ಕೂಲ್ಗೆ. ಸೊ ಮಗು ಬರುತ್ತಲ್ಲ,
ಅಸೆಸ್ ಮಾಡ್ತೀವಿ, ಅದ್ರ ಮೇಲೆ ತಗೋತೀವಿ. ಇನ್ನೂ ಒಂದು ಮಕ್ಕಳು ಬ್ರೈಟಾಗಿರ್ತಾರೆ, ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ, ಅಂಥವ್ರನ್ನ ನಾವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇದ್ದಾರೆ, ಅವ್ರ ಹತ್ರ ಸರ್ಟಿಫಿಕೇಟ್ ತೊಗೋತಾ ಇದ್ವಿ. IQ 100 ಡಿಸ್ಲೆಕ್ಸಿಯಾ ಅಂಥವ್ರಿಗೂ ನಾವು ಸ್ವಲ್ಪ ಕಲ್ತ್ಕೊಂಬಿಟ್ವಿ ಹೇಗೆ ಹೇಳ್ಕೊಡ್ಬೇಕು ಅಂತ. ಸೊ ನಮಗೂ ಒಂದು ದೊಡ್ಡ ಕಲಿಕೆ ಇದು, ತುಂಬ ದೊಡ್ಡ ಕಲಿಕೆ. ಆಮೇಲೆ ಕಲಿಸ್ತಾ ನೀವು ಕಲಿತಾ ಹೋಗ್ಬೇಕು, ಅವ್ರಿಗೆ ಹೆಂಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ. ನೀವು ಪ್ರಶ್ನೆ ಕೇಳಿದ್ರೆ ಮಕ್ಕಳು ಹೇಗೆ ಬಂದರು ಅಂತ. ನಾನು ಶ್ರೀರಾಮ್ಪುರದಲ್ಲಿ ಪಾಠ ಮಾಡ್ಕೊಂಡಿದ್ದೆ, ಬ್ರದರ್ ಅಂತ, ತುಂಬ ನನಗೆ ಇಷ್ಟಪಡೋರು, ಪೇರೆಂಟ್ಸು ಇಷ್ಟಪಡೋರು. ಅಲ್ಲಿ ನಾನೊಂದು ಶಾಲೆಯಲ್ಲಿ, ಗೌರ್ಮೆಂಟ್ ಶಾಲೆ ಬಿಲ್ಡಿಂಗ್ ಕೊಟ್ಬಿಟ್ಟಿದ್ರು ನನಗೆ, ಯಾವ ಬೇಕಾದ್ರೂ ಪಾಠ ಮಾಡ್ಕೊಳ್ಳಿ. ನಮ್ಮ ಮಕ್ಕಳನ್ನು ಹೊರಗೆ ಸಂಚಾರಕ್ಕೆಲ್ಲ ಹೊರಗಡೆಗೂ ಕರ್ಕೊಂಡು ಹೋಗ್ತಾ ಇದ್ವಿ. ನನ್ನ ಜೊತೆ ಒಂದಿಬ್ಬರು ಸೇರಿಕೊಂಡ್ರು, ಶಾಮಣ್ಣ ಅಂತೊಬ್ಬರು ಸ್ವಯಂ ಸೇವಕರು ಸೇರಿಕೊಂಡ್ರು, ಕರ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಮಕ್ಕಳು ತುಂಬ ಖುಷಿ ಪಡ್ತಾರೆ ಹೊರಗಡೆ ಹೋದಾಗ. ಇದು ನನ್ನ ಕಲಿಕೆ. ಮಕ್ಕಳು ಹೊರಗಡೆ ಹೋಗ್ಬೇಕು, ಇಲ್ಲಿ ಶಾಲೆಯಲ್ಲಿ ಆಗಲ್ಲ. ನಾಲ್ಕು ಗೋಡೆ. ನಾನು ಸತಿ ಕೇಳಿದೆ, ನಾವು ಕರ್ಕೊಂಡು ಹೋಗ್ತೀವಿ, ನಮ್ಮ ದುಡ್ಡಲ್ಲಿ ನಮ್ಮ ಮಕ್ಕಳನ್ನು ಆಕಾಶವಾಣಿಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ರಾಮಕೃಷ್ಣಾಶ್ರಮ ಶಾಲೆ ತೋರಿಸ್ತೀವಿ, ಒಂದು ಪಾರ್ಕ್ ಕರ್ಕೊಂಡು ಹೋಗ್ತೀವಿ, BO ಪರ್ಮಿಷನ್ ತೊಗೊಳ್ಳಿ ಅಂದರು. ನನ್ನ ಕೈಲ ಆಗಲಿಲ್ಲ. ಸೊ ಆವಾಗಲೇ ನನಗನ್ಸಿದ್ದು ಮಕ್ಕಳಿಗಾಗಿ ಶಾಲೆ ಇರಬೇಕು, ಶಾಲೆಗಾಗಿ ಮಕ್ಕಳಲ್ಲ ಅಂತ. ಸೊ ಅಲ್ಲಿ ಪಾಠ ಮಾಡ್ತಿದ್ದಾಗ ಅಲ್ಲಿ ತಂದೆ ತಾಯಿಯರು ನನ್ನ ಇಷ್ಟಪಡ್ತಿದ್ರು. ಎಷ್ಟೋ ಜನ ಮಕ್ಕಳು ಬ್ರದರ್ ಮನೆಯಲ್ಲಿ ಇದ್ದೀನಿ ಅಂದ್ಬಿಡೋರು, ಸುಳ್ಳು ಹೇಳ್ಬಿಡೋರು, ಹೌದಾ, ಎಲ್ಲ ಆಟ ಆಡೋಕೆ ಹೋಗಿರೋ. ಸೊ ಆಮೇಲೆ ನಾನು ಶಾಲೆ ಶುರು ಮಾಡ್ತೀನಿ ಅಂದಾಗ ಅವ್ರ ಮಕ್ಕಳನ್ನ ಕಳಿಸ್ಬಿಟ್ಟು ನಮ್ಮಲ್ಲಿ ಶ್ರೀರಾಮ್ಪುರದ ಇಬ್ಬರು ಮಕ್ಕಳನ್ನ ಹೋಗಿ ಬ್ರದರ್ ಶಾಲೆ ಶುರು ಮಾಡ್ತಾರೆ, ಹೋಗು ಅಷ್ಟೆ. ಆ ನಂಬಿಕೆ ಮೇಲೆ ಏನು, ಯಾಕೆ, ಹೇಗೆ, ಏನು ಪ್ರಶ್ನೆಗಳಿರಲಿಲ್ಲ, ಪೇರೆಂಟ್ಸಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಸೊ ಕಳಿಸ್ಬಿಟ್ಟು ನಂಬಿಕೆ ಹೆಚ್ಚಿತ್ತು. ನಂಬಿಕೆ